ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ನಮ್ಮ ಉಗಾರ ಸಮಾಜವನ್ನು ಸರ್ಕಾರ ಗುರುತಿಸಲೇಬೇಕು. ನಮ್ಮ ಉಗಾರ ಸಮಾಜವನ್ನು ಸರ್ಕಾರ ಗುರುತಿಸಲೇಬೇಕು. ನಮ್ಮ ಉಗಾರ ಜೀರ್ ಪೂಜಾರ್ ಗುರುವ ಸಮಾಜವನ್ನು ಗುರುತಿಸಲೇಬೇಕು. ನಮ್ಮ ಸಣ್ಣ ಸಮಾಜವನ್ನು ಸರ್ಕಾರ ಗುರುತಿಸಲೇಬೇಕು. ನಮ್ಮ ಸಮಾಜದ ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು. ಸರ್, ಇಂದು ಕರ್ನಾಟಕ ರಾಜ್ಯ ಉಗಾರ ಸಮಾಜದ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತೀವಿ. ಈ ನಮ್ಮ ಹಿಂದುಳಿದಿರ್ತಕ್ಕಂಥ ಉಗಾರ ಸಮಾಜವನ್ನು ಅತ್ಯಂತ ಹಿಂದುಳಿದ ಸಮಾಜವಾಗಿರೋದ್ರಿಂದ ಸರ್ಕಾರಕ್ಕೆ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಶಂಕರಪ್ಪ ಉಗಾರು ಮತ್ತು ಬಾಲಕೃಷ್ಣ ಉಗಾರ ಅವರ ಕೊಲೆ ಕೇಸನ್ನು CBIಗೆ ವಹಿಸಬೇಕಂತ ನಾವು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇಡ್ತಾ ಇದ್ದೀವಿ. ಈಗ ನಿಮ್ಮ ಸಮಾಜದಲ್ಲಿ ಏನೇನು ತೊಂದರೆಗಳಾಗ್ತಾ ಇದ್ದಾವೆ ಸರ್? ಅಂದರೆ ಯಾವುದು ಸವಲತ್ತುಗಳು ಸಿಗ್ತಾ ಇಲ್ಲ? ಹೆಂಗೆ ಗ್ರಾಮಗಳಲ್ಲಿ ಒಂದೇ ಮನೆ ಹೊಂದಿರತಕ್ಕಂಥ ಉಗಾರ ಸಮಾಜಕ್ಕೆ ಒಂದೆರಡು ಮನೆಗಳನ್ನು ಹೊಂದಿರತಕ್ಕಂಥ ಸಮಾಜಕ್ಕೆ ಬಹುಸಂಖ್ಯಾತರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಅನ್ಯಾಯಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ತೊಂದರೆಗೊಳಪಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದರೆ ಸೂಕ್ತ ರಕ್ಷಣೆ ಸಿಗ್ತದೆ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಜನಸಂಖ್ಯೆ ಎಷ್ಟಿದೆ ಸರ್ ರಾಜ್ಯದಲ್ಲಿ? ಜನಸಂಖ್ಯೆ ರಾಜ್ಯದಲ್ಲಿ 2,83,000 ಕುಟುಂಬಗಳನ್ನು ನಮ್ಮ ರಾಜ್ಯದಲ್ಲಿ ಹೊಂದಿದ್ದೀವಿ.